ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸಸ್ ರೆಗ್ಯುಲೇಷನ್ ಆಫ್ ಟ್ರಾನ್ಸ್ಫರ್ ಆಫ್ ಟೀಚರ್ಸ್ ಅಮೆಂಡ್ಮೆಂಟ್ ಬಿಲ್. ನಂದು ಇದರಲ್ಲಿ ಜಾಸ್ತಿ ಇಲ್ಲ ಮಾತಾಡೋದು. ಒಂದೇ ಒಂದು ನನಗೆ ಸಚಿವರ ಹತ್ರ ಏನು ಕೇಳೋದಿದೆ ಅಂದರೆ ಅಮೆಂಡ್ಮೆಂಟ್ ಆಫ್ ಸೆಕ್ಷನ್ 10. ಅಮೆಂಡ್ಮೆಂಟ್ ಆಫ್ ಸೆಕ್ಷನ್ 10ನಲ್ಲಿ ಆಫ್ಟರ್ ಕ್ಲಾಸ್ 2 ದ ಫಾಲೋಯಿಂಗ್ ಶಾಲ್ ಬಿ ಇನ್ಸರ್ಟೆಡ್ ಅಂತ ಬರೆದಿದ್ದೀವಿ. 2A ಅಂತ ಬರೆದಿದ್ದೀವಿ. ಇದ್ರದ್ದು ಲ್ಯಾಂಗ್ವೇಜ್ ಮಾತ್ರ ನನಗೆ ಸಭಾಪತಿಯವರೇ ಈ ಲ್ಯಾಂಗ್ವೇಜ್ ಮಾತ್ರ ಸರಿ ಅನಿಸ್ತಾ ಇಲ್ಲ ಇದರಲ್ಲಿ. ಹೇಗೆ ಬರೆದಿದ್ದಾರೆ ನಾನು ಓದ್ಬಿಡ್ತೀನಿ ನೋಡಿ. ಕನ್ನಡದಲ್ಲಿ ನೋಡಿದ್ದೀನಿ, ಕನ್ನಡದಲ್ಲಿ ಸರಿ ಇದೆ. ಯಾರೋ ಒಬ್ಬರು ಅಧಿಕಾರಿಗಳು ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡ್ದಂಗೆ ಸುಮ್ಮನೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದಾರೆ. ಇದು ಹೇಳಲಿಕ್ಕೆ ನಾನು ಇವತ್ತು ಕೈ ಎತ್ತಿದೆ ಇದರಲ್ಲಿ. 2A ಇನ್ ಇಂಗ್ಲೀಷಲ್ಲಿ ನೋಡಿ, ಪ್ರೆಗ್ನೆಂಟ್ ಟೀಚರ್ ಆರ್ ಫೀಮೇಲ್ ಟೀಚರ್ ವಿತ್ ಚೈಲ್ಡ್ ಆಫ್ ಲೆಸ್ ದೆನ್ 5 years ಪ್ರೊವೈಡೆಡ್ ದಟ್ ದ ಸೆಡ್ಸ್ ಪ್ರೊವಿಷನ್ ಅದೆಲ್ಲ ಬರೆದಿದ್ದಾರೆ. ನನಗೇನು ಭಾಳ ಕೆಟ್ಟ ಅನಿಸುತ್ತೆ, ಪ್ರೆಗ್ನೆಂಟ್ ಟೀಚರ್ ಅಂತ ಎದಕ್ಕೆ ಬರೀತೀರಿ? ಎಕ್ಸ್ಪೆಕ್ಟಿಂಗ್ ಮದರ್, ಎಕ್ಸ್ಪೆಕ್ಟಿಂಗ್ ವಿಮೆನ್ ಅಂತ ಬರೀರಿ. ಪ್ರೆಗ್ನೆಂಟ್ ಟೀಚರ್ ಏನ್ರಿ? ಯಾವ ಕಾಲದಲ್ಲಿ ಇದೀವಿ ರೀ ನಾವು? ನಮ್ಮ ಅಧಿಕಾರಿಗಳು ಕೂಡ ಈ ಲ್ಯಾಂಗ್ವೇಜಿನ ಅವರು ಕೊಲೋನಿಯಲ್ ಟೈಮಿಂದ ಲ್ಯಾಂಗ್ವೇಜೇ ಯೂಸ್ ಮಾಡ್ತಾರೆ ಸಭಾಪತಿಯವರೇ. ನಮ್ಮ ಅಧಿಕಾರಿಗಳಿಗೆ ಹೆಂಗೆ ಲೆಟ್ರ್ ಬರೀಬೇಕು ಅಂತ ಕೂಡ ಕಲಿಸ್ಬೇಕಾಗತ್ತೆ ಈಗ. ಆಮೇಲೆ ಆರ್ ಅ ಫೀಮೇಲ್ ಟೀಚರ್ ವಿತ್ ಅ ಚೈಲ್ಡ್ ಆಫ್ ಲೆಸ್ ದೆನ್ 5. ಫೀಮೇಲ್ ಟೀಚರ್ ಅಂತ ಎದಕ್ಕೆ ಬರೀತೀರಿ? ವಿಮೆನ್ ಟೀಚರ್ ಅಂತ ಬರೀರಿ. ವಿಮೆನ್ ಟೀಚರ್. ಸಭಾಪತಿಯವರೇ, ನಿಮ್ಮ ಮೂಲಕ ನಂದು ಇಷ್ಟೇ ಮನವಿ ಏನಂದರೆ, ಸ್ವಲ್ಪ ನಮ್ಮ ಅಧಿಕಾರಿಗಳಿಗೆ ಯೂಸ್ ಆಫ್ ಕರೆಕ್ಟ್ ಲ್ಯಾಂಗ್ವೇಜ್ ಇನ್ ಕರೆಸ್ಪಾಂಡೆನ್ಸ್ ದಯವಿಟ್ಟು ನಿಮ್ಮ ಮೂಲಕ ಸಂದೇಶ, ಒಂದು ಆದೇಶ, ಒಂದು ಸರ್ಕಾರಕ್ಕೆ ಹೋದರೆ ನಾನು ಇಷ್ಟು ಮಾತಾಡಿ ನಾನು ಮುಗಿಸ್ತೀನಿ ಸಭಾಪತಿಯವರೇ. ಸ್ವಲ್ಪ ದಯವಿಟ್ಟು ನೀವು ಇದನ್ನು ಸ್ವಲ್ಪ ಇನಿಷಿಯೇಟ್ ಮಾಡ್ಬೇಕಂತ ನಾನು ಕೇಳ್ತೀನಿ. ಸರಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.